ಸದ್ಗುಂಟೆಪಾಳ್ಯ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲ್ನಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿರವರು, ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾ ರೆಡ್ಡಿರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಎಸ್ಎಲ್ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ರವರು ಮತ್ತು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಭೆಯನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕವಿತಾ ಶ್ರೀನಾಥ್ ರವರು, ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಸೌಮ್ಯಾ ರೆಡ್ಡಿ ಅವರನ್ನು ಗೆಲ್ಲಿಸಿ ನಮ್ಮ ಧ್ವನಿಯಾಗಿ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರಕ್ಕೆ ಕಳಿಸುತ್ತೇವೆ ಎಂದು ಹೇಳಿದರು. ಇವತ್ತು ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರ ಪರವಾಗಿ ಇಡೀ BTM ವಿಧಾನಸಭಾ ಕ್ಷೇತ್ರದ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ಇಲ್ಲಿ ಜೀವನ್ ಜ್ಯೋತಿ ನಮ್ಮ ಸದ್ಗುಂಟೆಪಾಳ್ಯ ವಾರ್ಡ್ನ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲಲ್ಲಿ ಹಮ್ಮಿಕೊಂಡಿದ್ವಿ. ಇದರ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರು, ಲಯನ್ಸ್ ಕ್ಲಬ್ನ ಚೇರ್ಪರ್ಸನ್ ಆದಂತಹ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ಅವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಯಾಂಡಿಡೇಟ್ ಆದ ಶ್ರೀಮತಿ ಸೌಮ್ಯಾ ರೆಡ್ಡಿರವರ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು, ಮಹಿಳಾ ಮುಖಂಡರುಗಳು, ಮಾಜಿ ಕಾರ್ಪೊರೇಟರ್ಗಳು, ಮಾಜಿ ಮಹಾಪೌರರು, ಮಹಿಳೆಯರು ಮತ್ತು ಸಹಸ್ರಾರು ಗೌರವಾನ್ವಿತ ಮತ ಬಾಂಧವರು ಪಾಲ್ಗೊಂಡು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸೌಮ್ಯಾ ರೆಡ್ಡಿಯವರು ನಮಗೆ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಳೆದ ಬಾರಿ 25 MP BJPಯಿಂದ ನಾವು ಜನರು ಚುನಾಯಿಸಿ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ರು. ಅದು ಯಾರು ನಮ್ಮ ನಾಡು, ನೆಲ, ನುಡಿ ಮತ್ತು ಜಲದ ಬಗ್ಗೆ ಕಾಳಜಿಯನ್ನು ತೋರಿಸಿಲ್ಲ. ಸುಮ್ಮನೆ ಅವರು ಮೋದಿ ಅಂತ ಹೆಸರು ಹೇಳ್ಕೊಂಡು ತೇಜಸ್ವಿ ಅವರು ಕಳೆದ ಬಾರಿ ಚುನಾವಣೆಯನ್ನು ಗೆದ್ದಿದ್ರು. ಅವರು ನಮ್ಮ RTI ಹಾಕಿದ್ವಿ ನಮ್ಮ ಪಕ್ಷದಿಂದ. ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಒಂದು ಕೊಡುಗೆ ಬರೀ 35 ಲಕ್ಷಗಳು ಮಾತ್ರ. ಯಾರು ಬೇಕಾದರೂ RTI ಹಾಕ್ಬೋದು, ಅದನ್ನು ಪಡೆದುಕೊಳ್ಬೋದು. ನಮ್ಮ ಕರ್ನಾಟಕಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಬರ ಬಂದಿದೆ. ಯಾರಾದರೂ ಏನಾದರೂ ಹೋಗಿ ಮಾತಾಡ್ತಾ ಇದ್ದಾರಾ? ಯಾರು ಏನೂ ಮಾತಾಡ್ತಾ ಇಲ್ಲ. ಅವರಿಗೆ ನಮ್ಮ ಜನರ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ, ನೆಲದ ಬಗ್ಗೆ ಅಥವಾ ಜಲದ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲ. ಸೌಮ್ಯಾ ರೆಡ್ಡಿಯವರು ಸತತವಾಗಿ ಕಳೆದ ಬಾರಿ 5 ವರ್ಷದ ಕಾಲ ಜಯನಗರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸೌಮ್ಯಾ ರೆಡ್ಡಿಯವರು ರಾಮಲಿಂಗಾರೆಡ್ಡಿಯವ್ರ ಸುಪುತ್ರಿ ಅಥವಾ ಚಾಮುಂಡೇಶ್ವರಿ ಮೇಡಮ್ ಅವರ ಸುಪುತ್ರಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ಅವರು ಕಳೆದ 25-30 ವರ್ಷಗಳಿಂದನೂ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಪರಿಸರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅವರಿಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಇದೆ. ಮತ್ತು ಇದುವರೆಗೂ ಯಾವುದೇ ಒಂದು ರಾಜಕಾರಣಿ ಪೌರ ಕಾರ್ಮಿಕರ ಜೊತೆ ಕೂತ್ಕೊಂಡು ಜನಸಾಮಾನ್ಯರಾಗಿ ಒಂದು ಕಾಫಿನೋ ಒಂದು ತಿಂಡಿನೋ ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ ಮಾಡಿರೋದು ನಮ್ಮ ನಾಯಕಿ ಸೌಮ್ಯಾ ರೆಡ್ಡಿಯವರು. ಅವ್ರಿಗೆ ಯಾವ ಭೇದ ಭಾವ ಇಲ್ಲ. ಇಂಥ ಜಾತಿಯವರು ಅಥವಾ ಇಂಥ ಮತದವರು ಅಂತ ಅವ್ರಿಗೆ ಯಾವತ್ತೂ ಯಾರನ್ನೂ ಕೇಳಿಲ್ಲ. ಒಂದು ಮತ ಭೇದ ಅಂತೂ ಇಲ್ಲವೇ ಇಲ್ಲ. ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಬೆರೆಯುವಂಥ ಈ ಸೌಮ್ಯಾ ರೆಡ್ಡಿಗೆ ನಮ್ಮೆಲ್ಲರ ಬೆಂಬಲವಿದೆ. ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಸೌಮ್ಯಾ ರೆಡ್ಡಿಯವ್ರನ್ನ ಭಾರಿ ಬಹುಮತದಿಂದ ಗೆಲ್ಸ್ಕೊಬರ್ತೀವಿ. ರಾಮಲಿಂಗಾರೆಡ್ಡಿ ಸಾಹೇಬರ ಕೊಡುಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಪಂಚ ಯೋಜನೆಗಳಲ್ಲಿ, ಗ್ಯಾರಂಟಿಗಳಲ್ಲಿ ಮೊಟ್ಟ ಮೊದಲನೇ ಯೋಜನೆ ಶಕ್ತಿ ಯೋಜನೆ. ಕರ್ನಾಟಕದ ಎಲ್ಲ ಮಹಿಳೆಯರು, ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು, JDS ಎಲ್ಲ ಪಕ್ಷದವರು ಎಲ್ಲರೂ ಆ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ 2,000 ರೂಪಾಯಿ ಅವ್ರ ಖಾತೆಗೆ ಹೋಗ್ತಾ ಇದೆ. ಮತ್ತು ಅಕ್ಕಿ ಭಾಗ್ಯ ಅಂತ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಇದು ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಋಣ ತೀರಿಸೋ ಭಾಗ್ಯ ಬಂದಿದೆ. ಇವತ್ತು ಋಣ ತೀರಿಸ್ಕೊಳ್ಳೋಣ. ಈ ಒಂದು ಸೌಲಭ್ಯಗಳು ನಿರಂತರವಾಗಿ ನಮ್ಮ ಸರ್ಕಾರ ಇರುವಂಥ ಕಾಲದವರೆಗೂ ಇದ್ದೇ ಇರುತ್ತೆ. ನಮ್ಮ ಧ್ವನಿ ಕರ್ನಾಟಕ ಸುಭಿಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿದೆ. ಇದೇ ಒಂದು ಸುಭಿಕ್ಷೆ, ಇದೇ ಒಂದು ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು
ಅತಿ ಮುಖ್ಯವಾಗಿ ಸೌಮ್ಯ ರೆಡ್ಡಿ ಅವ್ರನ್ನ ಭಾರಿ ಬಹುಮತದಿಂದ ಗೆಲ್ಲಿಸಿ ನಾವು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಧ್ವನಿ ಕೇಳಬೇಕು ಅಂತ ಹೇಳಿದರೆ ನಾವು ಸೌಮ್ಯ ರೆಡ್ಡಿ ಅವ್ರಿಗೆ ವೋಟ್ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. 236 ತಾಲೂಕಲ್ಲಿ 223 ತಾಲೂಕು ಬರ ಘೋಷಣೆ ಆಗಿದ್ರು ಕೂಡ ₹1 ಹಣ ಬಿಡುಗಡೆ ಮಾಡಿಲ್ಲ. ಆದರೂ ಕೂಡ ಇಲ್ಲಿ ನಮ್ಮ ಬಿಜೆಪಿ ಮುಖಂಡರು ಭಾವಿಸಿಲ್ಲ. ಆಮೇಲೆ ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಪ್ರತಿ ವರ್ಷ ಟ್ಯಾಕ್ಸ್ ಹೋಗುತ್ತೆ. ನಮಗೆ ವಾಪಸ್ ಬರೋದಷ್ಟು ಕೇವಲ 50,000 ಕೋಟಿ. ಮತ್ತು ನಮ್ಮ ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ 5 ರಾಜ್ಯಗಳಿಗೆ 1,95,000 ಕೋಟಿ ಅನುದಾನ ಬರುತ್ತೆ. ಉತ್ತರ ಪ್ರದೇಶ ಒಂದಕ್ಕೇನೆ ಒಂದೇ ಒಂದು ರಾಜ್ಯಕ್ಕೆ 2,15,000 ಕೋಟಿ ಅವ್ರಿಗೆ ಹೋಗುತ್ತೆ. ತಾರತಮ್ಯ ಆಗ್ತಾ ಇದೆ. ಇವತ್ತು ದಕ್ಷಿಣ ಭಾರತದಲ್ಲಂದ್ರೆ ಪರಿಗಣಿಸ್ತಾ ಇದ್ದಾರೆ. ಕರ್ನಾಟಕ ಅಂದ್ರೆ ಚಾರ್ಜಕ್ಕೆ ಇಟ್ಕೊಂಡಿಲ್ಲ ಕೇಂದ್ರ ಸರ್ಕಾರದವರು. 25 ಜನ MP ಇದ್ದಾರೆ. ಆ MP ಕಳ್ಕೊಂಡು ಏನ್ ಮಾಡೋದು? ಅದಕ್ಕೆ ಚಿಕ್ಕ ವಯಸ್ಸಿಂದ ನನಗೆ ಪ್ರೋತ್ಸಾಹ, ಒಂದು ಹೆಣ್ಣಾಗಲಿ ಒಂದು ಗಂಡು ಮಗು ಆಗಲಿ ತಾರತಮ್ಯ ಮಾಡಲಿಲ್ಲ. ನನ್ನನ್ನು ಓದಿಸಿ ಬೆಳೆಸಿ ನೀನು ಆಶೀರ್ವಾದ ಮಾಡಿದಂಥ ನನ್ನ ನಿಜವಾಗ್ಲೂ ನನ್ನ ದೇವರಾದಂಥ ನಮ್ಮ ತಾಯಿ ಚಾಮುಂಡೇಶ್ವರಿಯವರು ಮತ್ತು ನನ್ನ ತಂದೆ ಶ್ರೀರಾಮಯ್ಯ ರೆಡ್ಡಿಯವರು, ಇವತ್ತು ನಾನು ಏನಾಗಿದ್ದೀನೋ ಅವರಿಂದ, ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ. ನಿಜವಾಗ್ಲೂ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ ನನ್ನ ಜೊತೆ ಕೆಲಸ ಮಾಡಿದವರು, ನನ್ನನ್ನು ಬೆಳೆಸಿದವರು, ನನ್ನ ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿದವರು, ನಮ್ಮ ಕವಿತಾದವರು, ಹಿಂದೆಯೂ ಅಷ್ಟೇ ಎಲ್ಲ ನಮ್ಮ ಮುಖಂಡರು ಎಲ್ಲ, ಮಂಜುನಾಥ್ ಅವರಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು, ಡೈನಮಿಕ್ಕು ಎಲ್ಲ, ನಮ್ಮ ಮ್ಯಾಚಿಂಗ್ ಸಾರಿ ಹಾಕ್ಕೊಂಡು ಎಲ್ಲರೂ ಎಲ್ಲ, ಮತ್ತು ನಮ್ಮ ಜಗದೀಶ್ ಅಣ್ಣ ಅವರು ಎಲ್ಲರೂ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. 4ನೇ ತಾರೀಕು 100% ರಿಸಲ್ಟ್ ದಿನ ನಮಗೆ ಗೊತ್ತಾಗುತ್ತೆ. 33 ವರ್ಷ ಆದಮೇಲೆ ಬೆಂಗಳೂರು ದಕ್ಷಿಣದಿಂದ ಕಾಂಗ್ರೆಸ್ ಸಂಸದೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ ಮಹಿಳೆಯನ್ನು ಕಳಿಸಿದ್ದಾರೆ ಅಂತ. ಅದಕ್ಕೆ ನಾನು ನಿಮಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಕೇಳಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ ಇದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ, ಪ್ರೊಟೆಸ್ಟ್ ಆಗಿರಲಿ, ಹಬ್ಬ ಆಗಿರಲಿ, ನಾವು ಈ ರೀತಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಈಗ 25 ದಿನ ನಾವು ಕೆಲಸ ಮಾಡಬೇಕಾಗುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ 5 ವರ್ಷ ಹಿಂದೆ ಬಂದು ಆ MP ಬಂದು ಮೋದಿ ವೋಟ್ ಹಾಕಿ ಅಂತ ಹೇಳಿದ್ರು. ನಮಗೆ ಕಷ್ಟ ಬಂದರೆ ನಮಗೆ ಮೋದಿ ಅವರು ಫೋನ್ ಮಾಡೋಕ್ಕಾಗತ್ತಾ? ಅದಕ್ಕೆ ನಾವು ಪ್ರತಿಯೊಬ್ಬರೂ ಅಷ್ಟೇ, ನಾವು ಹೋಗಿ ಬೀದಿಗೆ ಹೋಗಿ ಒಂದೊಂದು ವೋಟ್ 100% ಆಶ್ಚರ್ಯ ಹಾಕೋಬೇಕು, ಅಯ್ಯೋ BJP ವೋಟೇ ಹೋಗಲಿಲ್ವಲ್ಲ ಅಂತ. ಹಾಗಾಗಿ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ.